ಹೀಗಾಗಿ ಇವತ್ತು ಅಲ್ಲಿ ಸರ್ಕಾರದ ಫಡ್ನವೀಸ್ ಸರ್ಕಾರಕ್ಕೆ ಇನ್ನಷ್ಟು ಹೆಚ್ಚು ಕಾಳಜಿಯನ್ನು ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕಾಗಿದೆ. ಅದು ಇಂಥ ಒಂದು ಏರಿಯಾದಲ್ಲ. ಅದಕ್ಕಾಗಿ ಇನ್ನೊಂದು ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೆಚ್ಚು ಹೇಳ್ಬೇಕಾಗಿದೆ. ಏನಪ್ಪ ಅಂದ್ರೆ ಈ ಇಂಥ ಕೆಲಸಗಳು ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಹಣದ ಕೊರತೆ, ಬಡತನ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಇಂಥದ್ರೊಳಗೆ ಎಂಟ್ರಿ ಆಗೋರು ಈ ಕಾಲ ತುರುಗು ಮಾಡುವ ಅಂತೀವಲ್ಲ ನಾವು, ಅಂಥವ್ರು ಪಾಪ ಜನಸಾಮಾನ್ಯ ಮಾಡ್ತಿರ್ತಾರೆ. ಇನ್ನು ಕೆಲವರು ಟ್ಯಾಕ್ಸ್ ತಪ್ಪಿಸಿ ಮಾಡಿ ಕಾಳತನ ಮಾಡ್ತಾರೆ. ಅವ್ರು ಬೇರೆ, ಅವ್ರಿಗೆ ಕಾನೂನದಾಗ ಅವ್ರು ಸಿಗೋದು ಇಲ್ಲೋ ಸಿಗ್ತಾರೋ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ತಪ್ಪಿಸ್ಕೊಂಡು ಹೋಗಿಬಿಡ್ತಿರ್ತಾರೆ. ಇವ್ರು ಸಿಗ್ತಾರೆ. ಅದಕ್ಕೆ ಅವ್ರಿಗೆ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದರೆ, ಅವ್ರು ಬದುಕುವಂಥ ಒಂದು ವ್ಯವಸ್ಥೆ ಈ ಸರ್ಕಾರಗಳು ಮಾಡಿದರೆ ಈ ಘಟನೆಗಳು ಕಡಿಮೆ ಆಗ್ಬೋದೇನೋ. ಒಬ್ಬರ ಮೇಲೆ ಅಟ್ಯಾಕ್ ಮಾಡೋಂಥದ್ದು, ಕಸ್ಕೊಂಡು ಓಡಿ ಹೋಗುವಂಥದ್ದು, ದುಡ್ಡು ಹರ್ಕೊಂಡು ತೊಗೊಂಡು ಹೋಗುವಂಥದ್ದು, ಪುನರಾವರ್ತಿ ಘಟನೆಗಳು ಆಗಲಿಕ್ಕಿಲ್ಲ ಅಂತ ಒಂದು ಬಹಳ ಜನರ ನಂಬಿಕೆ. ಅದಕ್ಕೆ ಅಲ್ಲಿ ಫಡ್ನವೀಸ್ ಸರ್ಕಾರ ಆಗಿರ್ಬೋದು, ನಮ್ಮಲ್ಲಿ ಒಂದು ಘಟನೆ ಆಗ್ಬೋದು ಇದೆಲ್ಲ ನಾಳೆ. ಅದ್ರ ಬಗ್ಗೆ ನಮ್ಮಲ್ಲಿ ಸಿದ್ದು ಅವ್ರ ಸರ್ಕಾರ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವ್ರ ಸರ್ಕಾರ ಈ ದಿಶೆಯಲ್ಲಿ ಅಲರ್ಟ್ ಆಗಲಿ ಅಂತ ಹೇಳ್ತಾ, ಇದು ಮುಂದೆ ಏನು ಡೆವಲಪ್ ಆಗ್ತದೆ ಮತ್ತು ಕಾಲಕ್ಕೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆದರೂ ನಮ್ಮ ಫಡ್ನವೀಸ್ ಅವ್ರು ಹೇಳಿದಾಗ ಮುಂಬೈ ಅತ್ಯಂತ ಸುರಕ್ಷಿತ ನಗರ ಅದವ್ರನ್ನ ಹೇಳಿದಾರೆ. ಆದರೆ ಯಾವ ಕಾಲಕ್ಕೂ ಅಷ್ಟು ಸುರಕ್ಷಿತವಾಗಿ ಉಳಿದಿಲ್ಲ. ಅಲ್ಲಿ ನಿಮಗೆ ಗೊತ್ತು, ದಾವೂದ್ ಇಬ್ರಾಹಿಮ್ನದವರಾಯಿತು, ಮತ್ತಿನ್ನುಳಿದವರಾಯಿತು, ಅನೇಕ ನೊಟೋರಿಯಸ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಕಾಲಕ್ಕೆ ತೊಂದರೆ ಅನುಭವಿಸಿದ ಇಂಥ ನೊಟೋರಿಯಸ್ಗಳಿಂದ, ಭಯೋತ್ಪಾದಕರಿಂದ ಆಗಿರ್ಬೋದು, ಇಂಥ ಒಂದು ಏನಪ್ಪ ಅಂದ್ರೆ ದಾಂಡಿಗರಿಂದ ಆಗಿರ್ಬೋದು ತೊಂದರೆ ಅನುಭವಿಸಿದ ಸುಳ್ಳೇನಲ್ಲ. ಆದರೂ ಅವ್ರು ಹೇಳ್ತಾ ಇದ್ದಾರೆ ನಾವು ಹ್ಞೂ ಅನ್ಬೇಕಾಗ್ತದೆ. ಬಟ್ ಇನ್ನೊಂದು ಮಾತನ್ನು ನಾವಿಲ್ಲಿ ಒಳ್ಳೆಯದಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಅಲ್ಲಿಯ ವಿರೋಧ ಪಕ್ಷದ ನಾಯಕ ನಮ್ಮ ಸಂಜಯ್ ರಾವತ್ ಗೊತ್ತದ, ಉದ್ಧವ್ ಠಾಕ್ರೆ ಅವರ ಅತ್ಯಂತ ಸಮೀಪದ ವ್ಯಕ್ತಿ, ಖಾಸ್ ವ್ಯಕ್ತಿ, ಶಿವಸೇನಾದ ಏನಪ್ಪ UBT ಮುಖಂಡ. ಅವ್ರು ಹೇಳ್ತಾರಪ್ಪ ಅಂದ್ರೆ ಸೈಫ್ ಅಲಿ ಖಾನ್ ಅವರಂಥ ನಟರ ಮೇಲೆಯೇ ದಾಳಿ ನಡೆದರೆ ಜನಸಾಮಾನ್ಯರು ಎಲ್ಲಿ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಸಹಜದ ವಿರೋಧ ಪಕ್ಷದ ತಕ್ಷಣ ಸ್ವಲ್ಪ ದೊಡ್ಡದು ಮಾಡೋದು, ಅದೇ ಕಾಲಕ್ಕೆ ಸುರಕ್ಷಿತ ಅವ್ರು ಹೇಳೋದು, ಇವರಿಬ್ಬರ ಮಧ್ಯದಲ್ಲಿ ಸತ್ಯದ. ಅದಕ್ಕೆ ಅಲ್ಲಿ ಸುರಕ್ಷತೆಯನ್ನು ಒದಗಿಸೋದು ಕೆಲಸ ಅಲ್ಲಿ ಗೃಹ ಮಂತ್ರಿ ಇದು ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಸುರಕ್ಷತೆಯನ್ನು ಒದಗಿಸ್ತದೆ ಅಂತ ಹೇಳ್ಕೊಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅಂದ್ರೆ ಹೇ ಸಿದ್ದರಾಮ್, ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.